ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕವನ. ನನ್ನ ಹೆಸರು ಕಾವ್ಯ. ಮೂಡುಬಿದಿರೆಯ ಮನೋಜ್ ರವರು ಬ್ರೈನ್ ಟ್ಯೂಮರ್ ಆಗಿ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ. ಸರಕಾರದ ವತಿಯಿಂದ ಬಸವ ವಸತಿ ಯೋಜನೆ ಅಡಿಯಲ್ಲಿ ನೀಡಿದ ಧನ ಸಹಾಯದಿಂದ ಚಿಕ್ಕ ಮನೆಯನ್ನು ಕಟ್ಟಿರುತ್ತಾರೆ. ಮನೋಜ್ ರವರ ಚಿಕಿತ್ಸೆಗೆ ತುಂಬಾನೇ ಹಣ ಖರ್ಚಾಗಿದೆ. ಅವರ ಚಿಕ್ಕ ಮಕ್ಕಳು ಹೈಸ್ಕೂಲು ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದಾರೆ. ಈ ಮನವಿಯನ್ನು ನಾವು ಹ್ಯುಮ್ಯಾನಿಟಿ ಸಂಸ್ಥೆಗೆ ನೀಡಿದ್ದು ಅವರಿಗೆ 20,000 ರೂಪಾಯಿ ಮಂಜೂರಾಗಿದೆ. ಮೂಡುಬಿದಿರೆಯಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಿರುವ 3 ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದಾರೆ. ಅವರ ತಾಯಿ ತೀರಿಕೊಂಡಿದ್ದು ಅವರ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲ. ನಾವು ಅವರ ಮನವಿಯನ್ನು ಹ್ಯುಮ್ಯಾನಿಟಿ ಸಂಸ್ಥೆಗೆ ನೀಡಿದ್ದೇವೆ. ಅವರಿಗೆ ರೂಪಾಯಿ 5,000 ಗ್ರೋಸರಿ ಸಾಮಗ್ರಿ ಮಂಜೂರಾಗಿದೆ. ಈಗ ನಾವು ಅದನ್ನು ಖರೀದಿಸಲಿದ್ದೇವೆ. ನಮ್ಮ 2 ಮನವಿಗಳನ್ನು ಮಂಜೂರು ಮಾಡಿದ ಹ್ಯುಮ್ಯಾನಿಟಿ ಸಂಸ್ಥೆಗೆ ಧನ್ಯವಾದಗಳು. ದೇಶಪ್ರೇಮ ಎಂದರೆ ಬರೇ ಬಾವುಟ, ಗೀತೆ ಅಥವಾ ಆಚರಣೆಗಳಲ್ಲ. ದೇಶದ ಜನರ ಬಗ್ಗೆ ಕಾಳಜಿ ಹಾಗೂ ಬಡ ಜನರಿಗೆ ಸಹಾಯಹಸ್ತ ಚಾಚುವ ದೇಶಪ್ರೇಮ ಯುವಜನತೆ ಕಲಿಯಬೇಕಿದೆ. ಜೆನ್ಜಿಯವರಿಗೆ ಹ್ಯುಮ್ಯಾನಿಟಿ ಸಂಸ್ಥೆ ಒಂದು ಪುಟ್ಟ ಅವಕಾಶ ನೀಡಿದೆ. ಈ ತಂಡ ಒಂದು ಅಶಕ್ತ ಕುಟುಂಬಕ್ಕೆ ರೂಪಾಯಿ 20,000 ಧನ ಸಹಾಯ ಹಾಗೂ ಇನ್ನೊಂದು ಅಸಹಾಯಕ ಕುಟುಂಬಕ್ಕೆ ರೂಪಾಯಿ 5,000 ಮೌಲ್ಯದ ಗಿರಣಿ ಸಾಮಗ್ರಿ ಹ್ಯುಮ್ಯಾನಿಟಿ ಮುಖಾಂತರ ದೊರಕಿಸಿಕೊಡಲು ಶ್ರಮಪಟ್ಟಿದ್ದಾರೆ. ಅವರ ಪ್ರಯತ್ನಕ್ಕೆ ಪ್ರೋತ್ಸಾಹಿಸಿ ಅವರಿಗೆ ಹ್ಯುಮ್ಯಾನಿಟಿ ಸಂಸ್ಥೆ ವತಿಯಿಂದ ಮೆಚ್ಚುಗೆ ಪ್ರಮಾಣ ಪತ್ರ ನೀಡಿ ಪ್ರೋತ್ಸಾಹಿಸಲಾಗಿದೆ.